ಹಾಗಲ್ಲ, ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಸಮೀಪದಲ್ಲಿ ಕಾಣಬೇಕಾದ ನನ್ನ ತಮ್ಮ ಲವಕುಮಾರ ಕಾಣುತ್ತಾ ಇಲ್ಲ. ಎಲ್ಲಿಹನು ಲವನಿಗೆ ಏನಾಯಿತು? ಯಾಕಮ್ಮ ಕಣ್ಣೀರು ಹೇಳು. ಯಾಕಮ್ಮ ಧೈರ್ಯಗೊಂಡಿದ್ದು? ನನ್ನ ಕಣ್ಣೀರಿಗೆ ಕಾರಣ ಏನು ಅಂತ ಹೇಳುತ್ತಾಯಿ. ನಮ್ಮ ಆಶ್ರಮದ ಬಳಿಗೆ ಮೇಧದ ಹಯವೊಂದು ಬಂದಂತೆ. ಸರಿ, ಅದನ್ನ ನಿನ್ನ ತಮ್ಮ ನೋಡಿದ. ಹಣಿ ಮೇಲೆ ಲೇಖನ ಇದ್ದು ವಾಚಿಸಿದ. ಬಲವಂತರು ಕಟ್ಟಬೇಕು, ಬಲಹೀನರು ಕಪ್ಪವನಿಯಬೇಕು ಎಂದಿತ್ತಂತೆ. ಏನು ಮಾಡಿದ? ನಿನ್ನ ತಮ್ಮ ಅದನ್ನ ಬಂಧಿಸಿದ, ಕಟ್ಟಿ ಹಾಕಿದ. ಒಳ್ಳೆ ಕೆಲಸ ಮಾಡಿದ. ವಿಚಾರ ತಿಳಿದ ಪೂಪೂಜರು ಇಲ್ಲಿವರೆಗೆ ಬಂದು ದೂರದಲ್ಲಿ ನಿನ್ನ ತಮ್ಮನನ್ನ ಗೆದ್ದು ಕರಕಟ್ಟಿ ರಥದಲ್ಲಿ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಮಗ ಕುಶಕುಮಾರ ನಾನಿರುತ್ತಾ ಭಯಪಡಬೇಕಾದ ಅಗತ್ಯ ಇಲ್ಲ. ಬಂದ ವೀರರು ಅದೆಷ್ಟೇ ವಿಕ್ರಮಿಗಳಾಗಿರಲಿ, ಭವನದಲ್ಲಿ ಅವರನ್ನ ಕೆಡವಿ ತಮ್ಮನಾದ ಲವಕುಮಾರನನ್ನ ನಾನು ಬಿಡಿಸಿಕೊಂಡು ಬರ್ತೇನೆ. ಹರಸಿ ನನ್ನ ಮಗನೇ ಕುಶ, ನೀವಿರುವರು ನನ್ನೆರಡು ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣಿಗೆ ನೋವು ಆದ್ರೆ ಮತ್ತೊಂದು ಕಣ್ಣಲ್ಲಿ ನೀರು ಬರುವುದು ಸ್ವಾಭಾವಿಕವಷ್ಟೇ. ತಮ್ಮನಿಗೆ ಏನು ಆಗದ ಹಾಗೆ ಬಿಡಿಸಿ ತರುವ ಜವಾಬ್ದಾರಿ ನಿನ್ನದು ಮಗ. ಆಗಲಿದ್ದ. ಆದರೆ ವಿರೋಧಿಗಳ ಮುಂದೆ ನಮ್ಮ ಹಿನ್ನೆಲೆ ಇಷ್ಟೇ ಎನ್ನುವುದನ್ನು ಮಾತ್ರ ಹೇಳುವುದಕ್ಕೆ ಹೋಗಬೇಡ. ಆಗಲಿ ಅಮ್ಮ. ವಿಜೃಂಭಿಸುವ ನೀನು ಶತ್ರುಘ್ನ ಎಂಬವನ ರಾಘವನ್ ರಪತಿ ಮಾಡುವ ಸತ್ರದ ರಕ್ಷಣೆಯ ಭಾರವನ್ನ ಕೈಗೆತ್ತಿಕೊಂಡು ಬಂದ ಶತ್ರುಘ್ನ ಮಿತ್ರ ಕುಲದಲ್ಲಿ ಆವಿರ್ಭವಗೊಂಡ ಕುಲಕ್ಕೆ ನೇತ್ರ ಸದೃಶನಾಗ್ತೀಯೋ ಅದಲ್ಲ ನನ್ನೊಂದಿಗೆ ಮೈತ್ರಿಯನ್ನು ಹೊಂದಿ ಮಿತ್ರನಾಗ್ತೀಯೋ ಹೇಳೋ ಹುಡುಗ. ನನ್ನ ವಿಚಾರ ಏನು ಬಲ್ಲೆ? ಏನುಂಟು ಅವ ನೀ